ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ಎಪಿಸೋಡ್ ರಿವ್ಯೂಗೆ ಸ್ವಾಗತ. ನಿನ್ನೆ ನಡೆದಂತಹ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಅಂಡ್ ಯಾವ್ದೆಲ್ಲ ಮಿಸ್ಟೇಕ್ಸ್ ಆಯ್ತು, ಯಾರು ಸರಿ ಯಾರು ತಪ್ಪು, ಯಾರ ವ್ಯಕ್ತಿತ್ವಗಳು ಹೊರಗಡೆ ಬಂತು ಅಂಡ್ ನಡೆದಂತ ಟಾಸ್ಕ್ ನಲ್ಲಿ ಮೋಸ ಆಯ್ತಾ ಇಲ್ಲಾಂದ್ರೆ ವ್ಯಕ್ತಿತ್ವನೇ ಮೋಸ ಮಾಡುವಂತ ವ್ಯಕ್ತಿತ್ವದಲ್ಲಿತ್ತ ಅಂತ ಈ ಒಂದು ಎಪಿಸೋಡ್ ನ ರಿವ್ಯೂದಲ್ಲಿ ಮಾತಾಡೋಣ. ಮೊದಲಿಗೆ ನಿನ್ನೆ ಎಪಿಸೋಡ್ ನಲ್ಲಿ ಮೇಜರ್ ಆಗಿ ಕಾಣಸಿಕ್ಕದಂತ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ಒಂದು ವಿಚಾರ ಅಂತ ನಮಗೆ ಕಾಣಿಸಿಕ್ಕಿದೇನಪ್ಪಾ ಅಂದ್ರೆ ಅದೊಂದು ನಾಮಿನೇಷನ್ ಪ್ರೋಸೆಸ್. ಬಿಗ್ ಬಾಸ್ ಮನೆಯಿಂದ ಯಾರು ಈ ಒಂದು ವಾರ ಎಲಿಮಿನೇಷನ್ ಆಗಿ ಹೊರಗಡೆ ಬರಬೇಕು ಅಂತ ನಡೆದಂತ ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಬಿಗ್ ಬಾಸ್ ಅವ್ರು ಸ್ವಲ್ಪ ಯೂನಿಕ್ ಆಗಿ ಯೋಚನೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ರೀತಿಯಲ್ಲಿ ನಾಮಿನೇಷನ್ ಪ್ರೋಸೆಸ್ ಇಟ್ಟಿದ್ರು ಅಂತ ಹೇಳ್ಬೋದು. ಬಿಗ್ ಬಾಸ್ ಅವರು ನೀಡಿದಂತ ಅವಕಾಶವನ್ನು ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸಿಕೊಂಡು ಜನರ ಮೆಚ್ಚುಗೆ ಪಡೆಯೋದ್ರ ಬದಲಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಲಕ್ನಿಂದ ಬೇರೆ ಒಂದು ವಿಚಾರಗಳಿಂದ ಸರ್ವೇ ಹಾಕೊಂಡು ಬರ್ತಾರಂತ ದೋಷಿಯನ್ನ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ನಾಮಿನೇಷನ್ ಮಾಡಿ ಅಂತ ನಾವು ದೋಷಿಗಳಾಗಿ ಅವರನ್ನ ನೀವು ರೀಸನ್ ಕೊಡೋದ್ರ ಮೂಲಕ ನಾಮಿನೇಷನ್ ನಡೆಸಿ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಸೂಚನೆ ಮಾಡಿದ್ರು. ಈಗಾಗಲೇ ನಾಮಿನೇಷನ್ ಅಲ್ಲಿ ಇದ್ದಂತಹ ಅಶ್ವಿನಿ ಮತ್ತು ಜಾನ್ವಿ ಅವ್ರನ್ನ ಈ ಒಂದು ನಾಮಿನೇಷನ್ ಪ್ರೋಸೆಸ್ ಇಂದ ಹೊರಗಿಟ್ಟಿದ್ರು. ಅಂಡ್ ಕ್ಯಾಪ್ಟನ್ ಆದಂತ ರಘು ಅವರಿಗೆ ಇಮ್ಯುನಿಟಿ ಸಿಕ್ಕಿತ್ತು. ಅಂಡ್ ಇದಕ್ಕೂ ಮುಂಚೆ ನಾವು ನೋಡೋದಾದ್ರೆ ಇಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿದು ದಿನ ದಿನ ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗ್ತಾ ಅಂತಾನೆ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಧ್ರುವಂತ್ ಅವರು ಪದೇ ಪದೇ ಕೇವಲವಾಗಿ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಏನು ಮೈಕ್ ಮಾಡ್ತಾಗ ಬಿಗ್ ಬಾಸ್ ಅವರು ಸಾರಿ ಕೇಳೋದಕ್ಕೆ ಅಥವಾ ನಾಯಕರಾದಂತ ರಘು ಅವ್ರು ಏನು ಒಂದು ಪನಿಷ್ಮೆಂಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ತಿಳಿಸಿದ್ರು, ಯಾರಾದ್ರೂ ಆಗ್ಲಿ ಮೈಕ್ ನ ಸರಿಯಾಗಿ ಹಾಕೊಂಡಿಲ್ಲ ಅಂದ್ರೆ ಅವ್ರು ಹೋಗಿ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಹತ್ರ ಸಾರಿ ಕೇಳ್ಬೇಕು ಅಂತ. ಸೊ ಆ ಒಂದು ವಿಚಾರದಲ್ಲಿ ಧ್ರುವಂತ್ ಅವ್ರ ಹತ್ರ ಸಾರಿ ಕೇಳಕ್ ಹೋದಾಗ ರಕ್ಷಿತಾ ಶೆಟ್ಟಿ ಅವರು ಏನೋ ಒಂದ್ ಕಡೆ ನೊಣ ಬಂದಿದೆ, ಇಲ್ಲಿ ರೂಮಲ್ಲಿ ನೊಣ ಇದೆ ಅಂದ್ಬಿಟ್ಟು ಸ್ಪ್ರೇ ಹೊಡೆದಿದ್ದಾಗಿರ್ಬೋದು, ಕಿವಿನ ಬೇಕು ಅಂತ ಹಿಂಗ್ ಅನ್ಕೊಂಡಿದ್ದಾಗಿರ್ಬೋದು, ಅಷ್ಟರ ಮಟ್ಟಿಗೆ ಗುಡ್ ವೇಲ್ ಕಾಣಿಸಿಗಲ್ಲ. ಧ್ರುವಂತ್ ಅವ್ರು ಎಲ್ಲೋ ಒಂದ್ ಕಡೆ ಇಂಡಿವಿಜುವಲ್ ಆಗಿ ಆಡ್ತಾ ಇದಾರೆ, ಗೇಮ್ ಇಂಪ್ರೂವ್ ಮಾಡ್ಕೊಳ್ತಾ ಇದಾರೆ ಅಂತ ಒಂದೆರಡು ಎಪಿಸೋಡ್ಸ್ ಅಲ್ಲಿ ಅನ್ಸೂರು ಸಹ ನಂತರ ಮೂರನೇ ಎಪಿಸೋಡ್ ಅಲ್ಲಿ ಹಂಗೆ ನೆಗೆಟಿವ್ ಆಗ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಆಗದೆ ಇರುವಂತ ಕಂಟೆಸ್ಟೆಂಟ್ಸ್ ರಾಶಿಕಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇವರ ವಿರುದ್ಧವಾಗಿ ತುಂಬಾನೇ ನೆಗೆಟಿವ್ ಆಗಿ ಬಿಹೇವಿಯರ್ ತೋರಿಸೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಅವರು ಜನರ ಮೆಚ್ಚುಗೆ ಪಡೆಯೋದ್ರಲ್ಲಿ ವಿಫಲರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲೂ ಅಷ್ಟೇ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅದು ಆತರ ಬೇಕಾಗಿರಲಿಲ್ಲ, ಕಾಮೆಂಟ್ ನೋಡೋದಾಗಿರ್ಲಿಲ್ಲ, ಅದೆಲ್ಲ ಬೇಕಾಗಿಲ್ಲ ಅಂತಾನೆ ನನಗೆ ಅನಿಸ್ತು ಪರ್ಸನಲಿ. ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮಾಡಿ ತಿಳಿಸ್ಕೊಳ್ಳಿ. ಅಂಡ್ ನಾಮಿನೇಷನ್ ವಿಚಾರ ನಾವು ಮಾತಾಡೋದಾದ್ರೆ ನಾಮಿನೇಷನ್ ಅಲ್ಲಿ ಯಾರೆಲ್ಲ ವ್ಯಾಲಿಡ್ ಆಗಿ ಮಾತಾಡಿದ್ರು, ಯಾರು ವ್ಯಾಲಿಡ್ ಆಗಿ ಮಾತಾಡ್ಲಿಲ್ಲ ಅಂತ ನಾವು ನೋಡೋದಾದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಬಂದು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಧ್ರುವಂತ್ ಅವ್ರ ಹೆಸರು ತಗೊಂಡ್ರು. ಧ್ರುವಂತ್ ಅವ್ರ ಹೆಸರು ತಗೊಂಡಿದ್ದೇನಪ್ಪ ಅಂದ್ರೆ ಗೇಮ್ ನ ವಿಚಾರದಲ್ಲಿ ಧ್ರುವಂತ್ ಅವರು ಸ್ವಂತ ನಾನ್ ಆಡ್ಬೇಕು, ನನಗೆ ಈ ಒಂದು ಗೇಮ್ ಬೇಕು ಅಂತ ಅವರು ಪ್ರಯತ್ನ ಪಡೋದಿಲ್ಲ, ಯಾರಿಗೋ ಬೇರೆಯವ್ರಿಗೋಸ್ಕರ ಗೇಮ್ ಇಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರು. ಅದು ವ್ಯಾಲಿಡ್ ಅಂತಾನೆ ನಮ್ಗನ್ಸುತ್ತೆ. ಯಾಕೆ ಅಂದ್ರೆ ಅವ್ರು ನೋಡ್ಕೊಳ್ತಾ ಬಂದ್ರೆ ನಾವು ಈ ಒಂದು ಸೀಸನ್ ನಲ್ಲಿ ಎಲ್ಲೋ ಒಂದ್ ಕಡೆ ತಮ್ಮಂತ ತಾವು ಪ್ರೂವ್ ಮಾಡ್ಕೊಂಡು ತಮ್ಮ ಗೇಮ್ ನ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬದಲಾಗಿ ಎಲ್ಲೊಂದ್ ಕಡೆ ತ್ಯಾಗ ಮಾಡ್ಕೊಂಡು ತ್ಯಾಗ ಪುರುಷ ಆಗೋದಕ್ಕೆ ಹೊಡ್ತಾರೆ ಧ್ರುವಂತ್ ಅವರು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ರಿಷೋರ್ ಹೆಸರು ತಗೊಂಡು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆನ ಸ್ವಂತ ಮನೆ ಅನ್ಕೊಳ್ತಾ ಇಲ್ಲ ರಿಷೋರ್. ಏನೋ ಕೆಲಸ ವಿಚಾರ ಬಂದಾಗ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಸ್ವಂತ ಮನೆ ಅನ್ಕೊಂಡ್ರೆ ಕೆಲಸ ಮಾಡ್ಬೇಕಲ್ಲ ಅಂತ ರೀಸನ್ ಕೊಟ್ರು. ಇನ್ನೂ ಸ್ವಲ್ಪ ವ್ಯಾಲಿಡ್ ಆಗಿರೋಂತ ರೀಸನ್ ಕೊಡ್ಬೋದಾಯ್ತು ರಿಷೋರ್ ವಿಚಾರದಲ್ಲಿ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಅಂಡ್ ಇಲ್ಲಿ ಈ ಒಂದು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅಭಿ ಅವ್ರನ್ನ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಅಭಿ ಅವ್ರು ಕಾಣ ಸಿಗ್ತಾರ ನಮ್ಗೆ ಅಷ್ಟರ ಮಟ್ಟಿಗೆ ಗೇಮ್ ಆಡ್ತಾ ಇಲ್ಲ, 100% ನಿಜ ಇದೆ. ಅದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗಿರುವಂತ 14 ಕಂಟೆಸ್ಟೆಂಟ್ ಗಳ ಪೈಕಿ ಯಾರಾದ್ರೂ ಗೇಮ್ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ದೀರಾ, ಗೇಮ್ ನ ವಿಚಾರದಲ್ಲಿ ಒಂಚೂರು ಗೇಮ್ ನ ಟರ್ನ್ ಮಾಡಿದಿರಾ, ಸುಮ್ನೆ ಸೀದಾ ಹೋಗ್ತಾರಂತ ಕಂಟೆಸ್ಟೆಂಟ್ ಯಾರನ್ನ ಇದಾರೆ ಅಂದ್ರೆ ಅದು ಅಭಿ ಅವ್ರ ಅಂತಾನೆ ಹೇಳ್ಬೋದು. ಅಭಿ ಅವ್ರ ನಾಮಿನೇಷನ್ ಬರೋ ವಿಚಾರದಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಜಾನ್ವಿ ಅವ್ರ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಅಶ್ವಿನಿ ಅವರಂತ ಆಗಿರ್ಬೋದು, ನಾಮಿನೇಷನ್ ವಿಚಾರವಾಗಿ ಕುತ್ಕೊಂಡು ಚರ್ಚೆ ಮಾಡಿದಾಗ ಏನಂತ ಕಾಣಿಸ್ಬಿಡುತ್ತೆ ಅಂದ್ರೆ ಅವರು ನಾಮಿನೇಷನ್ ಮಾಡ್ಬೇಕಾದ್ರೆ ಮೇ ಬಿ ಆ ಒಂದು ಚರ್ಚೆಯಿಂದಲೇ ಇವ್ರು ನಾಮಿನೇಷನ್ ಮಾಡ್ತಾ ಇದಾರೆ ಅನ್ನೋ ಒಂದು ಅಭಿಪ್ರಾಯ ನಮಗ್ ಬರುತ್ತೆ. ಇದಕ್ಕೆ ಏನ್ ಕಾರಣ ಅಂದ್ರೆ ನೀವು ನಮ್ಮ ಮಂಡೇ ಎಪಿಸೋಡ್ ನ ನೋಡ್ಕೊಂಡ್ರೆ ಧ್ರುವಂತ್, ಜಾನ್ವಿ ಮತ್ತೆ ಅಶ್ವಿನಿ ಅವರು ಗಾರ್ಡನ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾವು ನೋಡ್ಕೊಂಡು ಇನ್ಮೇಲಿಂದ ನಾಮಿನೇಷನ್ ಮಾಡ್ಬೇಕು, ಮೊದಲಿಗೆ ಯಾರ ಹೆಸರು ಬರುತ್ತೆ ಅಂತ ಬೇರೆಯವ್ರು ನೋಡ್ಕೊಂಡು ಯಾರು ವೀಕ್ ಇದ್ರೆ ಆ ಕಂಟೆಸ್ಟೆಂಟ್ ನಾಮಿನೇಷನ್ ತಗೊಂಡ್ಬರ್ಬೇಕು ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳಲ್ಲಿ ಇದು ಸಹ ಒಂದು ನಾಮಿನೇಷನ್ ಕುರಿತಾಗಿ ಚರ್ಚೆ ಮಾಡಬಾರ್ದು ಅಂತ ಕಿಚ್ಚನ ಪಂಚಾಯತ್ ಸಹ ಈ ಒಂದು ಟಾಪಿಕ್ ನ ಬಗ್ಗೆ ಸುದೀಪ್ ಸರ್ ಸಹ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಬೇಡಿ, ಈ ಒಂದು ವಿಚಾರಗಳ ಬಗ್ಗೆ ತುಂಬಾ ಚೆನ್ನಾಗಿ ಕಾಣಲ್ಲ, ಇದು ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವು ಮಾಡಬೇಕು, ಮ್ಯಾನಿಪುಲೇಷನ್ ಮಾಡ್ಬಿಟ್ಟು ಮಾಡೋದಲ್ಲ ಅಂತಾನೆ ಹೇಳಿದ್ರು. ಬಟ್ ಇವರು ಇಲ್ಲೂ ಸಹ ಮಾತಾಡ್ತಾ ಇರೋದು ಅಷ್ಟರ ಮಟ್ಟಿಗೆ ಸಮಂಜಸವಲ್ಲ. ಯಾಕೆ ಈ ಮಾತನ್ನ ಮಾತಾಡ್ತಾ ಇದ್ದೇನೆ ಅಂದ್ರೆ ಅಭಿ ಅವರ ವಿಚಾರ ತಗೊಂಡಾಗ ಜಾನ್ವಿ ಅವರು ಸಹ ಧ್ರುವಂತ್ ಅವರು ಸಹ ಕೊಟ್ಟಂತ ರೀಸನ್ ಒಂದೇ ಆಗಿತ್ತು. ಕೊಟ್ಟಂತ ರೀಸನ್ ವ್ಯಾಲಿಡ್ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅಭಿ ಅವರು ಅಷ್ಟರ ಮಟ್ಟಿಗೆ ಗೇಮ್ ಆಡ್ತಾ ಇಲ್ಲ, ಇನ್ನ ಸೇಫ್ ಗೇಮ್ ಆಡ್ತಾ ಇದಾರೆ, ತೋರಿಸ್ಕೊಳ್ತಾ ಇಲ್ಲ ಅವರ ಆಟನ ಅವ್ರ ಅಂತ ಹೇಳ್ಬೋದು. ಬಟ್ ಇವ್ರಿಬ್ರು ಮಾತಾಡ್ಕೊಂಡು ಡಿಸ್ಕಷನ್ ಮಾಡೋದಕ್ಕೆ ಬಂದು ನಾಮಿನೇಷನ್ ವಿಚಾರದಲ್ಲಿ ಮಾತಾಡೋದಾಗ ಏನಾಗುತ್ತೆ ಅಂದ್ರೆ ಮೇ ಬಿ ಇವ್ರಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇಲ್ಲಾಂದ್ರೆ ಪ್ರೀವಿಯಸ್ ಐಡಿಯಾ ಮಾಡ್ಕೊಂಡು ಬಂದಿರೋದ್ರಿಂದ ಇದರ ನಾಮಿನೇಷನ್ ಮಾಡ್ತಾ ಇದಾರಲ್ವಾ ಅನ್ನೋದು ಅಭಿಪ್ರಾಯ ಬರುತ್ತೆ. ಅಂಡ್ ಈ ಒಂದು
ನಾಮಿನೇಷನ್ ಅಲ್ಲಿ ನಾವು ಮೇಜರ್ ಆಗಿ ಮಾತಾಡ್ಬೇಕಾದ್ರೆ ಯಾರಪ್ಪ ಅಂದ್ರೆ ಮಾಳು ಅವ್ರ ವಿಚಾರನ ಮಾತಾಡ್ಬೇಕು. ಮಾಳು ಅವರು ಸೂರಜ್ ಮತ್ತೆ ರಾಶಿಕ್ ಅವ್ರಿಗೆ ಕೊಟ್ಟಂತ ರೀಸನ್ ಏನಿದೆ, ಯಾಕೋ ಒಂದು ಅಷ್ಟರ ಮಟ್ಟಿಗೆ ನನಗೆ ಅದು ಗುಡ್ ವೇ ಆದಂತ ರೀಸನ್ ಅನಿಸ್ಲಿಲ್ಲ. ಯಾಕೆ ಅಂದ್ರೆ ಸೂರಜ್ ಅವರು ರಾಶಿಕ್ ಅವರು ಲವ್ ಟ್ರ್ಯಾಕ್ ನಡೆಸ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ, ಆಟ ಮರ್ತ್ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅಂತ ನನಗೆ ಅನಿಸ್ತು. ಹೊರಗಡೆಯಿಂದ ನೋಡುವಂತ ವೀಕ್ಷಕರಿಗೆ ಕೆಲವರಿಗೆ ಹೌದು ಸೂರಜ್ ಮತ್ತು ರಾಶಿಕಾ ಲವ್ ಟ್ರ್ಯಾಕ್ ಅಲ್ವಾ ನಡೆಸ್ತಾ ಇರೋದು, ಬೇರೆ ಏನ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ತರ ಭಾವನೆ ಇರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಒಬ್ಬರ ಕ್ಯಾರೆಕ್ಟರ್ ಮೇಲೆ ಅಷ್ಟು ಬೇಗ ಸಡನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡಬಾರ್ದು. ಅಂಡ್ ಗೇಮ್ ನ ವಿಚಾರ ತಗೊಂಡ್ರೆ ಸೂರಜ್ ಮತ್ತು ರಾಶಿಕಾ ಅವ್ರಿಬ್ರು ಚೆನ್ನಾಗಿ ಗೇಮ್ ನ ಆಡ್ತಾ ಇದಾರೆ. ಬಟ್ ಎಂಟರ್ಟೈನ್ಮೆಂಟ್ ವಿಚಾರ ಅಂದಾಗ, ಮನೆ ಕೆಲಸಗಳ ವಿಚಾರ ಅಥವಾ ಬೇರೆ ವಿಚಾರ ಅಂತ ತಗೊಂಡಾಗ, ಎಲ್ಲರ ಜೊತೆ ಬೆರೆಯೋ ವಿಚಾರ ತಗೊಂಡಾಗ ಎಲ್ಲೊಂದ್ ಕಡೆ ದೂರನೇ ಕೂತ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬಟ್ ಗೇಮ್ ನ ವಿಚಾರದಲ್ಲಿ ಗೇಮ್ ಬಂದಾಗ ಗೇಮ್ ನ ಆಡ್ತಾನೆ ಇದಾರೆ ರಾಶಿಕಾ ಮತ್ತೆ ಸೂರಜ್ ಅವರು ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂತ ರೀಸನ್ ಅಥವಾ ದೋಷಿ ಅಂತ ಪ್ರೂವ್ ಮಾಡುವಂತ ರೀಸನ್ ಯಾವ ತರ ಇರ್ಬೇಕಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಿನ್ನೆ ಮಾಡೋರಿಗೆ ಕೊಟ್ಟಂತ ರೀಸನ್ ವ್ಯಾಲಿಡ್ ಅಂತ ನಿಮ್ಗೆ ಅನಿಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈ ಒಂದು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಯಾರು ದೋಷಿಗಳು ಅಂತ ನಡೆದಂತ ಈ ಪ್ರೋಸೆಸ್ ಅಲ್ಲಿ ಮೇಜರ್ ಆಗಿ ನಾಮಿನೇಷನ್ ಅಲ್ಲಿ ಬೇರೆ ಯಾವ ಕಂಟೆಸ್ಟೆಂಟ್ ಗಳು ತುಂಬಾ ವ್ಯಾಲಿಡ್ ಆಗಿತ್ತ ರಾಂಗ್ ಆಗಿ ಮಾತಾಡೋದು ನಾವು ನೋಡೋದಾದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವರು ರಿಷಾರ್ಗೆ ಕೊಟ್ಟಂತ ರೀಸನ್ ಏನಿದೆ, ಆ ಒಂದು ರೀಸನ್ ನನಗೆ ನೋಡ್ಬೇಕಾದ್ರೆ ಒಂಥರ ಮುಗ್ಧರ ಸ್ಮೈಲ್ ಬಂತು. ಯಾಕೆಂದ್ರೆ ರಿಷಾ ಅವರಿಗೆ ಅಶ್ವಿನಿ ಗೌಡ ಅವ್ರು ಕೊಟ್ಟಂತ ರೀಸನ್ ತುಂಬಾ ವ್ಯಾಲಿಡ್ ಆಗಿತ್ತು. ಬಟ್ ಆ ಒಂದು ಮಾತುಗಳು ಅಶ್ವಿನಿ ಗೌಡ ಅವ್ರಿಗೆ ಅಶ್ವಿನಿ ಅವರೇ ಹೇಳ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಜನಗಳನ್ನ ಮ್ಯಾನಿಪುಲೇಟ್ ಮಾಡಕ್ ಪ್ರಯತ್ನ ಪಡ್ತಾರೆ, ಮಾತಿನಲ್ಲೇ ಬೇರೆಯವ್ರಿಗೆ ನೋವು ಮಾಡ್ತಾರೆ ಅಂದಿದ್ದಾಗಿರ್ಬೋದು. ಅಂಡ್ ಬಿಗ್ ಬಾಸ್ ನ ಏನಂತ ರೂಲ್ಸ್ ನ ಇನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಬಿಗ್ ಬಾಸ್ ಆಟಕ್ಕೆ ಸರಿಯಾದಂತ ರೀತಿ ಅಲ್ಲ, ಅವ್ರು ಕನ್ವರ್ಟ್ ಆಗ್ತಾರೆ ಅಂತ ಏನ್ ರೀಸನ್ ಕೊಟ್ರು ಅದೆಲ್ಲೋ ಒಂದ್ ಕಡೆ ರಿಷಾಗೆ ಅದೆಲ್ಲಾನು ಇದಾದ್ರು ಸಹ ಅಶ್ವಿನಿ ಗೌಡ ಅವ್ರಿಗೆ ಅಶ್ವಿನಿ ಗೌಡ ಒಂದ್ ರೀಸನ್ಸ್ ಹೇಳ್ಕೋಬೇಕು ಅನ್ನೋ ತರ ನನಗೆ ಆಕ್ಚುಲಿ ಅನಿಸ್ತು. ನಿಮ್ಮ ಅಭಿಪ್ರಾಯ ಏನ್ ಅನಿಸ್ತು ನಿಮ್ಗೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನಿನ್ನೆ ನಡೆದಂತ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಅಭಿ ಅವ್ರಿಗೆ ಸೇಮ್ ಎಲ್ಲರೂ ಬಿಗ್ ಬಾಸ್ ಮನೆ ಅಂತ ಕಂಟೆಸ್ಟೆಂಟ್ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಸರಿಯಾದಂತ ರೀತಿ ಆಟ ಆಡ್ತಾ ಇಲ್ಲ. ಅಂಡ್ ಆಟ ಪ್ರಾರಂಭ ಮಾಡ್ಬೇಕು, ಎಲ್ಲೊಂದ್ ಕಡೆ ಧನುಷ್ ಅವರು ಶಾಡೋ ಆಗಿ ಕಾಣಿಸ್ಕೊಳ್ತಾ ಇದಾರೆ ಅಂತ ಹೇಳಿದ್ರು. ಅಂಡ್ ಇಲ್ಲಿ ನಾಮಿನೇಷನ್ ಗೆ ಬಂದಂತಹ ಸ್ಪಂದನ ಅವ್ರ ವಿಚಾರದಲ್ಲಿ ಕೊಟ್ಟಂತ ರೀಸನ್ಸ್ ಏನಪ್ಪಾ ಅಂದ್ರೆ, ಸ್ಪಂದನ ಅವ್ರು ಇನ್ನ ಗೇಮ್ ಸರಿಯಾಗಿ ಆಡ್ತಾ ಇಲ್ಲ, ಗೇಮ್ ನೇ ಪ್ರಾರಂಭ ಮಾಡಿಲ್ಲ ಅನ್ನೋ ತರ ಸೇಫ್ ಗೇಮ್ ಆಡ್ತಾ ಇಲ್ಲ ಅಂತಾರೆ ಸ್ಪಂದನ ಅವ್ರಿಗೆ ಇಲ್ಲಿ ಕೊಟ್ರು. ಅಂಡ್ ಮಾಳು ಅವ್ರ ವಿಚಾರದಲ್ಲಿ ತಗೊಂಡ್ರೆ, ಮಾಳು ಅವರು ಏನ್ ಕಳೆದ ವಾರ ಕ್ಯಾಪ್ಟನ್ ಆಗಿದ್ದಾಗ ಡಿಸಿಷನ್ಸ್ ಏನ್ ಮಾಡಿದ್ರು ಆ ಡಿಸಿಷನ್ಸ್ ಸರಿಯಾದಂತ ರೀತಿಯಲ್ಲಿ ವ್ಯಾಲಿಡ್ ಆಗಿ ಡಿಸಿಷನ್ಸ್ ಮಾಡ್ಲಿಲ್ಲ ಅನ್ನೋ ರೀಸನ್ ನ ಮಾಳುವ್ರು ಕೊಟ್ಟು ಮಾಳುವ್ರನ್ನ ನಾಮಿನೇಷನ್ ತಗೊಂಡ್ಬಂದ್ರು. ರಿಷಾ ಅವ್ರ ವಿಚಾರದಲ್ಲಿ ತಗೊಂಡ್ರೆ, ರಿಷಾ ಅವರು ಬಿಗ್ ಬಾಸ್ ಮನೆ ಕೇವಲ ಮಾತಿನ ಮೂಲಕ ಜೋರಾಗಿ ಮಾತಾಡೋದನ್ನೇ ಅಷ್ಟೇ ಸಾಕು ಅನ್ಕೊಂಡ್ಬಿಟ್ಟಿದ್ರೆ, ಮನೆ ಕೆಲಸ ಆಗಿರ್ಬೋದು, ಟಾಸ್ಕ್ ನ ವಿಚಾರದಲ್ಲಿ ಆಗಿರ್ಬೋದು, ಅವರ ಇನ್ವಾಲ್ವ್ಮೆಂಟ್ ಅಷ್ಟರ ಮಟ್ಟಿಗೆ ಇಲ್ಲೋ ಮೂಲಕ ಇಲ್ಲಿ ರಿಷಾ ಅವ್ರಿಗೆ ರೀಸನ್ ನ ಕೊಟ್ರು. ಅಂಡ್ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಯಾರ್ಯಾರಿಗೆ ಏನ್ ರೀಸನ್ ಕೊಟ್ರು ಅಂತ ನಾವು ನೋಡೋದಾದ್ರೆ, ಇಲ್ಲಿ ನಮಗೆ ಧ್ರುವಂತ್ ಅವ್ರಿಗೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ರಾಶಿಕ್ ಅವರು ಧ್ರುವಂತ್ ಅವ್ರನ್ನ ಸ್ಯಾಡಿಸ್ಟ್ ಅಂತಾನೆ ಹೇಳ್ಬಿಟ್ರು ಬಂದು ನಾಮಿನೇಷನ್ ಅಲ್ಲಿ. ಅವ್ರಿಗೆ ಇಷ್ಟ ಆಗದ ಕಂಟೆಸ್ಟೆಂಟ್ ನ ಯಾರಾದ್ರೂ ಬೈತಾ ಇದ್ರೆ ಸ್ಯಾಡಿಸ್ಟಿಕ್ ವೇಲ್ ನಗ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ ಅಂತ ಹೇಳುದು ಎಲ್ಲೋ ಒಂದ್ ಮಟ್ಟಿಗೆ ನೋಡುವಂತ ವೀಕ್ಷಕರು ಸಹ ಅದು ಸಹ ನಿಜ ಅನ್ಸುತ್ತೆ. ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿಗೋ ಇಲ್ಲ ರಾಶಿಕಾಗೂ ಇಲ್ಲ ಅವ್ರಿಗೆ ಇಷ್ಟ ಇಲ್ಲದಂತ ಕಂಟೆಸ್ಟೆಂಟ್ಗೆ ಕಿಚನ್ ಪಂಚಾಯತಿಯಲ್ಲಿ ಸುದೀಪ್ ಸರ್ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳು ಅವರ ವಿರುದ್ಧವಾಗಿ ಬಿಗ್ ಬಾಸ್ ಮನೆ ಜಗಳ ಮಾಡ್ಬೇಕಾದ್ರೆ ಅವ್ರ ಫೇಸ್ ನಲ್ಲಿ ಒಂಥರ ಸ್ಮೈಲ್ ಇರುತ್ತೆ, ಒಂಥರ ನಗ್ತಾ ಇರ್ತಾರೆ, ಬೇರೆಯವರ ಜಗಳದ ಮಧ್ಯೆ ಒಂಥರ ಸ್ಮೈಲ್ ಕಾಣುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ರಾಶಿಕಾ ಅವ್ರು ಹೇಳಿದ್ದು ಸಹ ನಿಜ ಅಂತ ನಮ್ಗೆ ಅನ್ಸುತ್ತೆ. ಅಂಡ್ ಸೂರಜ್ ಅವರು ಸಹ ಈ ಒಂದು ನಾಮಿನೇಷನ್ ಗೆ ಬಂದ್ರು. ಸೂರಜ್ ಅವರು ನಾಮಿನೇಷನ್ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆ ಸರಿಯಾದಂತ ಗೇಮ್ ಆಡ್ತಾ ಇಲ್ಲ, ಇಲ್ಲೊಂದ್ ಕಡೆ ರಾಶಿಕಾ ಅವ್ರ ಜೊತೆ ಒಂದು ಟ್ರ್ಯಾಕ್ ನೇ ಮರ್ತೋಗಿದ್ದಾರೆ, ಕಳೆದೋಗಿದ್ದಾರೆ ಅನ್ನೋ ರೀಸನ್ ಕೊಟ್ರು. ರಾಶಿಕಾ ಅವ್ರ ವಿಚಾರ ತಗೊಂಡ್ರೆ, ರಾಶಿಕಾ ಅವ್ರ ವಿಚಾರದಲ್ಲಿ ಸೇಮ್ ಅದೇ ಆದಂತ ರೀಸನ್ ಬಂದು ಬಿಗ್ ಬಾಸ್ ಮನೆ ಎಲ್ಲೊಂದ್ ಕಡೆ ಕಳೆದೋಗ್ಬಿಟ್ಟಿದ್ದಾರೆ, ಸೂರಜ್ ಅವ್ರ ಕಡೆ ಮಾತ್ರ ಜಾಸ್ತಿ ಮಾತಾಡ್ತಾರೆ ಅಂತ ಹೇಳಿದ್ರು. ಅಂಡ್ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ. ಸ್ಪಂದನ ಅವ್ರು ಹೇಳಿದ್ರು ಓವರ್ ಕಾನ್ಫಿಡೆನ್ಸ್ ಬಂದಿದೆ ರಾಶಿಕಾ ಅವ್ರಿಗೆ, ನಾನು ಎಲ್ಲಾ ಗೇಮ್ ಆಡ್ಬಿಡ್ತೀನಿ, ನಾನು ಫುಲ್ ಸ್ಟ್ರಾಂಗ್ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಗೇಮ್ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ರಾಶಿಕಾ ಅವ್ರಿಗೆ ಹೇಳಿದ್ರು. ಅಂಡ್ ಈ ಒಂದು ನಾಮಿನೇಷನ್ ಪ್ರೋಸೆಸ್ ಎಲ್ಲ ಮುಗಿಯೋಷ್ಟಕ್ಕೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಅಥವಾ ನಾಮಿನೇಷನ್ ಲಿಸ್ಟ್ ಅಂತ ನಾವು ನೋಡ್ಕೊಂಡ್ರೆ 10 ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಲಿಸ್ಟ್ ಗೆ ಬಂದ್ರು. ಇದರಲ್ಲಿ ರಘು ಅವರಿಗೆ ಒಂದು ಪವರ್ ಸಿಕ್ತು ಬಿಗ್ ಬಾಸ್ ಅವ್ರು, ಅದೇನಪ್ಪಾ ಅಂದ್ರೆ ನಾಮಿನೇಷನ್ ಗೆ ಡೈರೆಕ್ಟ್ ಆಗಿ ಒಬ್ಬರನ್ನ ನಾಮಿನೇಟ್ ಮಾಡಿ ಅಂತ. ಸೊ ಈ ಒಂದು ವಿಚಾರದಲ್ಲಿ ರಘು ಅವರು ಏನ್ ಕಳೆದ ವಾರ ಅವರ ನಾಮಿನೇಷನ್ ಗೆ ತರಿಸಿದ್ರು ರಕ್ಷಿತಾ ಶೆಟ್ಟಿ, ಆ ಒಂದು ವಿಚಾರಕ್ಕೆ ನನಗೆ ತುಂಬಾ ಬೇಜಾರಾಗಿದೆ ಅನ್ಬಿಟ್ಟು ರಕ್ಷಿತಾ ಶೆಟ್ಟಿನ ನಾಮಿನೇಷನ್ ತಗೊಂಡ್ಬಂದ್ರು. ಸೊ ಈ ಒಂದು ಸಂದರ್ಭದಲ್ಲಿ 10 ಜನಗಳೀಗ ನಾಮಿನೇಷನ್ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಾವು ನೋಡ್ಬೇಕಾಗಿರೋದು, ಈ ಒಂದು ರಿವ್ಯೂ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ಯಾರು ಸರಿ ಯಾರು ತಪ್ಪು, ಎಲ್ಲಿ ಆಕ್ಚುಲಿ ಮಿಸ್ಟೇಕ್ ಆಯ್ತು ಅಂತ ನಾವು ಮೊದಲಿಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಬಿಗ್ ಬಾಸ್ ಅವ್ರು ಏನ್ ಹೇಳಿದ್ರು, ಅಶ್ವಿನಿ ಗೌಡ ಅವ್ರದ್ದು ಒಂದು ತಂಡ ಇರುತ್ತೆ, ಗಿಲ್ಲಿ ಅವ್ರದ್ದು ಒಂದು ತಂಡ ಇರುತ್ತೆ, ಕಂಟೆಸ್ಟೆಂಟ್ ಗಳು ಯಾರ ತಂಡದಲ್ಲಿ ಆಡ್ಬೇಕು ಅಂತ ಅವ್ರ ನಿರ್ಧಾರ ತಗೊಳ್ಬಹುದು. ಇಲ್ಲಿ ನಾಯಕರಾಗಿರುವಂತ ಅವ್ರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ಬೋದು, ಗೇಮ್ಗೂ ಬೇಕಾದ್ರೆ ಟೀಮ್ ಚೇಂಜ್ ಆಗ್ತಾ ಇರಬಹುದು ಟಾಸ್ಕ್ ನ ವಿಚಾರವಾಗಿ ಅಂತ ಹೇಳಿದ್ರು. ಸೊ ಈ
ಈ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು ಹೋಗ್ಬಿಟ್ಟು ಮಾತಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಇಲ್ಲಿ ರಕ್ಷಿತಾ ಶೆಟ್ಟಿನ ಸ್ವಲ್ಪ ಕೇವಲ ಮಾಡ್ಬಿಟ್ರು ಎರಡು ನಾಯಕರು ಅಂತಾನೆ ಹೇಳ್ಬೋದು. ರಕ್ಷಿತಾ ಶೆಟ್ಟಿನ ತುಂಬಾ ಕಿರಿಕಿರಿ ಮಾಡ್ತಾಳೆ, ತುಂಬಾ ಗಲಾಟೆ ಮಾಡ್ತಾಳೆ, ಬೇಡ ಅಂತ ಅಶ್ವಿನಿ ಅವರು ಹೇಳಿದ್ರು. ಬಟ್ ಧ್ರುವಂತವ್ರು ಇಲ್ಲ, ಆತರ ಇದ್ರೆ ಗೇಮ್ಗೆ ಉಪಯೋಗ ಆಗೋದು, ಅವಳನ್ನೇ ತಗೊಳ್ಳಿ ಅಂದ್ಬಿಟ್ಟು ಧ್ರುವಂತವ್ರು ಅಶ್ವಿನಿಯವ್ರ ಮನವೊಲಿಕೆ ಮಾಡಿದ್ರು. ಬಟ್ ಎಲ್ಲ ಒಂದ್ ಕಡೆ ಅವಳು ಬೇಡ, ಆತರ ಕಿರಿಕಿರಿ ಮಾಡ್ಬಿಡ್ತಾಳೆ, ಸರಿ ಇಲ್ಲ ಅನ್ನೋ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಹೇಳ್ಬೋದು. ಅಂಡ್ ಯಾವಾಗ್ಲೂ ಸಹ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಜೊತೆಲೇ ಇರ್ತಾರೆ, ಬಟ್ ಗೇಮ್ ನ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿನ ಕನ್ಸಿಡರ್ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಗಿಲ್ಲಿ ಅವರು ಮಿಸ್ಟೇಕ್ ಮಾಡ್ಕೊಂಡ್ರು ಗೇಮ್ ನ ವಿಚಾರದಲ್ಲಿ ಸೋಲೋದಕ್ಕೆ, ಗಿಲ್ಲಿ ಕೈಯಾರೆ ಗಿಲ್ಲಿನೇ ಮಿಸ್ಟೇಕ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಆಕ್ಚುಲಿ ಈ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ನಾವು ನೋಡೋದಾದ್ರೆ ರಿಷ್ ಅವರು ತುಂಬಾನೇ ಚೆನ್ನಾಗಿ ಆಗ್ತಾರ. ಡ್ರಮ್ಗೆ ನೀರ್ ಹಾಕೋ ಒಂದು ಟಾಸ್ಕ್ ನಲ್ಲಿ ನಾವು ನೋಡ್ಕೊಂಡ್ರೆ ಆ ಫೀಮೇಲ್ ಕಂಟೆಸ್ಟೆಂಟ್ 4 ಜನ ಏನು ಬಕೆಟ್ ತುಂಬಾ ನೀರ್ ತಂದು ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅವರ ಪೈಕಿ ರಿಷ್ ಅವರೇ ತುಂಬಾ ಚೆನ್ನಾಗಿ ಆಡೋರು ಗೇಮ್ ಅಂತ ಹೇಳ್ಬೋದು. ಬಟ್ ರಿಷ್ ಅವ್ರು ಈಗಾಗಲೇ ಒಪ್ಕೊಂಡಿದ್ರು ಗಿಲ್ಲಿ ಅವ್ರ ತಂಡದ ಪರವಾಗಿ ಆಡೋದಕ್ಕೆ ನಾನು ಆಡ್ತೀನಿ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಸ್ಪಂದನ ಜೊತೆಗೆ ಇದ್ದಂತ ಸ್ನೇಹಕ್ಕೋಸ್ಕರ ಸ್ಪಂದನ ಅವ್ರನ್ನ ಗೇಮ್ ತಗೊಂಡ್ಬಂದು ಇಲ್ಲಿ ಎಡವಟ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಸ್ಪಂದನ ಅವ್ರು ಗಿಲ್ಲಿ ಜೊತೆ ತಂಗಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದಾರೆ, ಅವ್ರಿಬ್ಬರು ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಇದೇ ಎಪಿಸೋಡ್ ನಲ್ಲಿ ಗಾರ್ಡನ್ ಏರಿಯಾದಲ್ಲಿ ನಾವು ನೋಡ್ಕೊಂಡ್ರೆ ಕಾವ್ಯ ಅವ್ರ ಹತ್ರ ಸ್ಪಂದನ ಅವರು ಗಿಲ್ಲಿ ವಿಚಾರವಾಗಿ ಸ್ವಲ್ಪ ಬೇಜಾರ್ನ ವ್ಯಕ್ತಪಡಿಸ್ತಾರೆ. ಅಂಡ್ ಗಿಲ್ಲಿ ವಿಚಾರದಲ್ಲಿ ಗಿಲ್ಲಿ ರಾಂಗ್ ಮಾಡ್ತಾ ಇದ್ದಾನೆ, ಸ್ವಲ್ಪ ನೋಡ್ಕೊಂಡಿರೋ, ಸ್ವಲ್ಪ ಅವಾಯ್ಡ್ ಮಾಡಿ ಗಿಲ್ಲಿನ ಹತ್ರ ಕಾವ್ಯ ಅವ್ರಿಗೆ ಅಡ್ವೈಸ್ ಕೊಡ್ತಾರೆ. ಆ ಒಂದು ವಿಚಾರವಾಗಿ ಕಾವ್ಯ ಸಹ ಗಿಲ್ಲಿ ಹತ್ರ ಬಂದು ಮಾತಾಡ್ತಾರೆ, ಇದು ಕಂಟೆಂಟ್ ಗೋಸ್ಕರ ಅಷ್ಟೇ ತಾನೇ, ನಿನ್ ನಿಜವಾಗ್ಲೂ ಫೀಲಿಂಗ್ ಇಲ್ಲ ಅನ್ನೋ ತರ ಚರ್ಚೆ ಸಹ ಆಗುತ್ತೆ. ಅಲ್ಲಿ ಗಿಲ್ಲಿ ಅವರು ಇದು ಕೇವಲ ಕಂಟೆಂಟ್ ಅಂತ ಒತ್ತಿ ಹೇಳಕ್ ಹೋಗ್ಬೇಡ, ಏನೋ ಫ್ರೆಂಡ್ಶಿಪ್ ಝೋನ್ ಅಲ್ಲಿ ನನ್ ನಿಜವಾಗ್ಲೂ ನಿನ್ ಜೊತೆ ಮಾತಾಡ್ಬೇಕು ಅನ್ಸಿ ಆತರ ಮಾತಾಡ್ತಾ ಇದ್ದೀನಿ, ನಾನೇನ್ ನಿನ್ನ ಲವ್ ಮಾಡ್ತಾ ಇಲ್ಲ, ಕೇವಲ ಇದು ಫ್ರೆಂಡ್ಶಿಪ್ ಅಷ್ಟೇನೆ ಅಂತ ಗಿಲ್ಲಿ ಅವ್ರ ಕಡೆಯಿಂದ ಸಹ ಅಲ್ಲಿ ಉತ್ತರ ಬರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸ್ಪಂದನ ಅವ್ರ ಸ್ನೇಹಕ್ಕೋಸ್ಕರನೂ ಇಲ್ಲ, ಅವ್ರ ಒಂದು ಮೆಚ್ಚುಗೆ ಪಡೆಯೋದಕ್ಕೋಸ್ಕರನು ಟಾಸ್ಕ್ ನ ಕಳ್ಕೊಂಡ್ರು, ಟಾಸ್ಕ್ ನ ಸೋದ್ರು ಗಿಲ್ಲಿಯವ್ರ ಅಂತಾನೆ ಹೇಳ್ಬೋದು, ಇಲ್ಲಿ ಮಿಸ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ನಿನ್ನೆ ನಡೆದಂತ ಟಾಸ್ಕ್ ನ ನಾವು ನೋಡಿದ್ರೆ ಕಾವ್ಯ ಮತ್ತೆ ಸ್ಪಂದನ ಅವ್ರು ನಿಜವಾಗ್ಲೂ ಆ ಒಂದು ಟಾಸ್ಕ್ ನ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿ ಕಾಣಿಸ್ಬಿಟ್ರು ಅಂತಾನೆ ಹೇಳ್ಬೋದು. ಆ ಒಂದು ಬಕೆಟ್ ನಲ್ಲಿ ಯಾವ ತರ ನೀರ್ ಹಾಕ್ಬೇಕು ಅನ್ನೋ ಒಂದ್ ಸ್ವಲ್ಪ ಐಡಿಯಾ ಸಹ ಗೇಮ್ ಮುಗಿಯೋರ್ಗು ಸಹ ಅವ್ರಿಗೆ ಬರ್ಲೇ ಇಲ್ಲ. ಒಂದು ಚೂರು ಸಹ ಭಾರ ಹಾಕೋದಿಕ್ಕೆ ಪ್ರಯತ್ನ ಪಡ್ಲೇ ಇಲ್ಲ ಧನುಷ್ ಅಥವಾ ಏನೋ ಅಭಿವರ್ ಮೀನಾ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಟಾಸ್ಕ್ ನಡೆಯೋ ಸಂದರ್ಭದಲ್ಲಿ ಸಹ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ತಂಡದಿಂದ ತುಂಬಾ ಅಂದ್ರೆ ತುಂಬಾನು ಮಿಸ್ಟೇಕ್ ಆದ್ರೂ ಸಹ ಅಶ್ವಿನಿ ಗೌಡ ಅವ್ರ ಕಣ್ಣಿಗೆ ಅದು ಕಾಣ ಸಿಗ್ಲಿಲ್ಲ. ಕೇವಲ ಇಲ್ಲಿ ಕಾವ್ಯ ಅವರು ಡ್ರಮ್ ಹಿಡ್ಕೊಂಡು ಎಳ್ದಿದ್ದು ದೊಡ್ಡ ತಪ್ಪಾಗಿ ಕಾಣಿಸೋ ಅವ್ರ ಗಲಾಟೆ ಕ್ರಿಯೇಟ್ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಕಾವ್ಯ ಅವರು ಡ್ರಮ್ ಹಿಡಿದು ಎಳ್ಕೊಂಡು ನೀರಕ್ಕೆ ಪ್ರಯತ್ನ ಪಟ್ಟಿದ್ದು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ, 100ಗೆ 1000% ಅದು 100% ತಪ್ಪೆ ಅಂತ ಹೇಳ್ತೀನಿ. ಕಾವ್ಯ ಅವರು ಮಾಡಿದ ತಪ್ಪು. ಅಂಡ್ ಗಿಲ್ಲಿ ಅವ್ರು ಅದನ್ನ ಅವ್ರ ಪರ ವಹಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲ ಇಡ್ಕೊಂಡ್ ಹಾಕ್ಬೋದು ಅಂತ ಗಿಲ್ಲಿ ಅವ್ರು ಮಾತಾಡಿ ಸಹ ತುಂಬಾ ಅಂದ್ರೆ ತುಂಬಾ ತಪ್ಪದು. ಟಾಸ್ಕ್ ನ ರೂಲ್ಸ್ ನ ಪ್ರಕಾರ ಯಾರು ಸಹ ಡ್ರಮ್ ನ ಹಿಡ್ಕೊಂಡು ಕೈಯನ್ನ ಹಾಕೋಂಗಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಏನೋ ಅವ್ರು ಮಿಸ್ಟೇಕ್ ಮಾಡೋದು ತಪ್ಪು ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ತಂಡನ ಅಥವಾ ಅಶ್ವಿನಿ ತಂಡನ ನಾವು ಈಕ್ವಲ್ ಆಗಿ ಒಂದು ತಕಡಿಗೆ ಹಾಕಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರು ಮಾಡಿದ ತಪ್ಪು ಒಂದು 10% ತರ ನಮ್ಗೆ ಕಾಣಿಸೋ ಸಹ ಅಶ್ವಿನಿ ಗೌಡ ಅವ್ರ ತಂಡ ಮಾಡಿದಂತ ತಪ್ಪು 100ಗೆ 90% ಕಾಣಿಸುತ್ತೆ. ಮೊದಲಿಗೆ ಇಲ್ಲಿ ಡ್ರಮ್ ನಲ್ಲಿದ್ದಂತ ನೀರ್ನ ಉಲ್ಟಾ ಮಾಡಿ ಕೆಳಗಡೆ ಬೀಳ್ಸೋಂಗೇ ಇಲ್ಲ. ಬಟ್ ಇನ್ನು ನಾವು ನೋಡ್ಕೊಂಡ್ರೆ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧನುಷ್ ಮತ್ತೆ ಅಭಿ ಅವ್ರು ಮೊದಲಿಗೆ ಡ್ರಮ್ ಅಲ್ಲಿ ಇದ್ದಂತ ನೀರ್ನೆಲ್ಲ ಚೆಲ್ತಾರೆ, ಉಲ್ಟಾ ಮಾಡ್ತಾರೆ, ಕೈ ಜಾರಿ ಮಿಸ್ ಆಯ್ತು ಕೆಳಗಡೆ ಹೋಯ್ತು ಅನ್ನೋ ತರ ಅಲ್ಲಿ ಅದನ್ನ ಕವರಿಂಗ್ ಮಾಡ್ತಾರೆ. ನಂತರ ಅಲ್ಲಿ ಗಿಲ್ಲಿ ಅವ್ರು ಬಂದ್ಬಿಟ್ಟು ಇಲ್ಲ ಒಂದು ಬಕೆಟ್ ಇದೆ 2 ಬಕೆಟ್ ನೀರ್ ಚೆಲ್ಲೋಯ್ತು ಅಂತ ಹೇಳಿ ಸಹ ಅವ್ರು ಹಾಕ್ಸ್ಕೊಳಕ್ ರೆಡಿ ಇರಲ್ಲ. ನಂತರ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಈ ಅನೌನ್ಸ್ಮೆಂಟ್ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ಸುಮ್ನೆ ಇಲ್ದ್ರೆ ಇಲ್ಲಿ ಅಡ್ವೈಸ್ ಕೊಡ್ತಾರೆ ಯಾರಿಗೆ, ಧನುಷ್ಗೆ ಮತ್ತೆ ಅಭಿಗೆ ಬೆಂಡ್ ಮಾಡಿ ಇದನ್ನ ಅಂತ ಹೇಳ್ತಾರೆ. ಆಕ್ಚುಲಿ ಧನುಷ್ ಅವ್ರು ಹೇಳ್ಬೇಕಾದ್ರೆ ಮೊದಲು ರಘು ಅವ್ರು ಬೆಂಡ್ ಮಾಡಿದ್ರು, ಆಮೇಲೆ ಅದಕ್ಕೆ ನಾವು ಬೆಂಡ್ ಮಾಡಿದ್ವಿ ಅಂತ ಲೈವ್ ನಲ್ಲಿ ಹೇಳ್ತಾ ಇದ್ರು. ಬಟ್ ನಿನ್ನೆ ನಡೆದಂತ ಎಪಿಸೋಡ್ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಧನುಷ್ ಮತ್ತೆ ಅಭಿಯವರೇ ಮೊದಲಿಗೆ ಡ್ರಮ್ ನ ಬೆಂಡ್ ಮಾಡೋದು, ನೀರ್ ಬೀಳ್ತಾ ಇರ್ತಾರೆ ಬೆಂಡ್ ಮಾಡ್ತಾರೆ, ಆಮೇಲೆ ಏನೋ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಸಹ ಬರುತ್ತೆ. ಗೇಮ್ ನ ಉದ್ದೇಶ ಏನು, ನೀವೇನ್ ಮಾಡ್ತಾ ಇದ್ರೆ ಡ್ರಮ್ಗೆ ಯಾರು ಹೆಚ್ಚಿನ ಬಾರಿ ಎಷ್ಟೊತ್ತು ಹಿಡ್ಕೊಂಡಿರ್ತಾರೆ ಅವರು ವಿನ್ ಅಂತ ನಾವ್ ಹೇಳ್ತಾ ಇರೋದು, ಈ ತರ ಬೆಂಡ್ ಮಾಡೋಂಗಿಲ್ಲ ಅಂತ ಬಿಗ್ ಬಾಸ್ ಕಡೆಯಿಂದ ವಾಯ್ಸು ಸಹ ಬರುತ್ತೆ. ನಂತರ ಇಲ್ಲಿ ನಡೆದದ್ದು ಏನಿದೆಯಲ್ಲ ಇದು ಒಂಥರ ವ್ಯಕ್ತಿತ್ವಗಳನ್ನ ಹೊರಗಡೆ ತರಿಸೋ ಒಂದು ಗೇಮ್ ಅಂದ್ರೆ ನಾವು ಪ್ರೂವ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಈ ವಿಚಾರ ಮಾತಾಡ್ತಾ ಇದೀನಿ ಅಂದ್ರೆ ನಿನ್ನೆ ನಡೆದಂತ ಎಪಿಸೋಡ್ ನಾವು ನೋಡ್ಕೊಳ್ಬೇಕಾದ್ರೆ ಬಿಗ್ ಬಾಸ್ ಹೇಳ್ತಾರೆ ನಿಮ್ಗೆ ಒಂದು ಮಾರ್ಕ್ ಹಾಕಿದ್ರೆ ನಾವು ಒಂದು ಮಾರ್ಕ್ ನ ನಿಂತ್ಕೊಳ್ಳಿ ಅಂತ. ನೀವು ಕರೆಕ್ಟ್ ಆಗಿ ಗಮನಿಸಿ, ಅಭಿ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು ಎಲ್ಲಿ ನಿಂತ್ಕೊಂಡಿದ್ರು, ಇಲ್ಲಿ ರಘು ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು ಎಲ್ಲಿ ನಿಂತ್ಕೊಂಡಿದ್ರು ಅಂತ. ಜಾನ್ವಿ ಮತ್ತೆ ರಿಷ್ ಅವ್ರ ಏನಿದ್ದಾರೆ ನೀರ್ ತಗೊಂಬಂದ್ ಸುರಿತಾ ಇದ್ರು ಸಹನು ಅಭಿ ಮತ್ತೆ ಇವರು ಧನುಷ್ ಅವರು ದೂರ ಇದ್ರು ಸಹ ಇಲ್ಲಿ ನಮ್ಗೆ ರಘು ಮತ್ತೆ ಸೂರಜ್ ಅವರು ನೀರು ತುಂಬ್ತಾ ಇದ್ರು ಸಹ ಅವ್ರಿಗೆ ಹಾಕಿದಂತ ಮಾರ್ಕ್ ನಲ್ಲಿ ಆ ಒಂದು ಸ್ಟೇರ್ಸ್ ಹತ್ರದಲ್ಲೇ ನಿಂತ್ಕೊಂಡಿದ್ರು. ಇದ್ ಕಡೆ ನಾವು ನೋಡೋದಾದ್ರೆ ಅಭಿ ಮತ್ತೆ ಧನುಷ್ ಅವರು ಬೇಕು ಅಂತಾನೆ ದೂರ ಹೋಗ್ತಾ ಇದ್ರು, ನೀರ್ ತುಂಬದೇ ಇರೋ ತರ ಮಾಡ್ತಾ ಇದ್ರು. ಯಾವ್ದು ಸ್ಟ್ರಾಟಜಿ ಅಂತ ನಿಮ್ಮಲ್ಲಿ ಕೆಲವ್ರು ಹೇಳ್ಬೋದು, ಬಟ್ ಯಾವ ತರ ಸ್ಟ್ರಾಟಜಿ ಬಿಗ್ ಬಾಸ್ ಅವರು ಹೇಳಿದಾರೆ ಮಾರ್ಕ್ ಇದೆ ಅಲ್ಲಿ ಅಂದ್ಬಿಟ್ಟು ನೀರ್ ತುಂಬಿಸಾದ್ಮೇಲೆ ಬಾರೆ ಯಾರು ಹೆಚ್ಚೊತ್ತಿಗೆ ಇಟ್ಕೊಂಡಿರ್ತಾರೆ ಅವ್ರು ವಿನ್ ಅಂತ ಬಿಗ್ ಬಾಸ್ ಹೇಳಿದ ಆದ್ಮೇಲೆ ಸಹನು ಆ ತರ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳಿ.
ಅಂಡ್ ಇನ್ನೊಂದು ವಿಚಾರ ನಾವು ನೋಡ್ಕೊಳ್ಳೋದಾದ್ರೆ ಜಾನ್ವಿ ಅವ್ರ ನಿನ್ನೆ ನಡೆದ ಎಪಿಸೋಡ್ 2 ಅಂದ್ರೆ 2 ವರೆಸ್ಟ್ ಬಿಹೇವಿಯರ್ ಅಂತಾನೆ ಹೇಳ್ಬೋದು. ಗೇಮ್ ನ ವಿಚಾರದಲ್ಲಿ ಬಿಗ್ ಬಾಸ್ ಅಲ್ಲಿ ರಾಶಿಕ್ ಅವ್ರು ಕೊಟ್ಟಂತ ಟಾಸ್ಕ್ ಏನಪ್ಪಾ ಅಂದ್ರೆ ಬಕೆಟ್ ಗಳಲ್ಲಿ ನೀರು ತುಂಬಿಸ್ಕೊಂಡ್ ಬರ್ಬೇಕು. ಆ ಬಕೆಟ್ ನ ನೀರ್ನ ಅವ್ರು ತಗೊಂಡೋಗಿ ನಿಮ್ಮ ಒಬ್ಬ ಕಂಟೆಸ್ಟೆಂಟ್ ಡ್ರಮ್ ಒಳಗೆ ಏನು ಹಾಕ್ದೇ ಇರೋ ತರ ಅವ್ರನ್ನ ತಡಿಬೇಕು ಅಂದ್ಬಿಟ್ಟಿನ ಅವ್ರಿಗೆ ಟಾಸ್ಕ್ ತಿಳಿರೋದು. ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಪರ್ಸನಲ್ ಆಗಿರುವಂತ ಟಾಕ್ಸ್ ಮಾತಾಡೋದಾಗಿರ್ಬೋದು, ಹೋಗಿಲೆ ಬಾರೇಲೆ ಅನ್ನೋದಾಗಿರ್ಬೋದು, ಏನೋ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಅಲ್ಲಿ ಕಡಿತ ನಿಂತ್ಕೊಂಡಿರೋದಾಗಿರ್ಬೋದು, ಒಡದೇ ಬಿಡ್ತಾರೇನೋ ಸಾಯಿಸೇ ಬಿಡ್ತಾರೇನೋ ಅನ್ನೋ ರೇಂಜ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಜಾನ್ವಿ ಅವರು. ಬಿಗ್ ಬಾಸ್ ಮನೇಲಿ ಕ್ಯಾಮ್ರಾ ಇದೆ ಅನ್ನೋ ವಿಚಾರಕ್ಕೆ ಏನಾದ್ರು ಇವ್ರು ಹೊಡಿದಿರ ಸುಮ್ಮನೆ ಅಲ್ಲೇನೋ, ಹೊರಗಡೆ ಆದ್ರೆ ಹೊಡೆದೇ ಬಿಡ್ತಾ ಇದೇನೋ. ಆಕ್ಚುಲಿ ಇವ್ರು ಹೋಗಿರೋದು ಬಿಗ್ ಬಾಸ್ ಮನೆಗೆ ಏನಪ್ಪಾ ಅಂದ್ರೆ ನ್ಯೂಸ್ ರಿಪೋರ್ಟರ್ ಕೆಲಸ ಮಾಡಿದಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾರಿಂತ ಕಂಟೆಸ್ಟೆಂಟ್ ಗಳಿಗೆ ನ್ಯೂಸ್ ರಿಪೋರ್ಟರ್ ಕೆಲಸ ಕೊಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನ್ಯೂಸ್ ರಿಪೋರ್ಟರ್ ಅನ್ನೋರಿಗೆ ಸ್ವಲ್ಪ ತಾಳ್ಮೆ ಇರಬೇಕು, ಒಂದು ಪೇಷನ್ಸ್ ಇರಬೇಕು, ಜಡ್ಜ್ಮೆಂಟ್ ಇರಬೇಕು. ಇಲ್ಲಿ ಜಡ್ಜ್ಮೆಂಟ್ ಅನ್ನೋದು ಝೀರೋ ಇದೆ ಅಂತಾನೆ ಹೇಳ್ಬೋದು. ಜಾನ್ವಿ ಅವರಿಗೆ ತುಂಬಾನೇ ನೆಗೆಟಿವ್ ಆಗ್ತಾ ಇದ್ದಾರೆ ಜಾನ್ವಿ ಅವರು ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ನೆಗೆಟಿವ್ ಆಗಿ ಮಾತಾಡೋರು, ಜಗಳ ಮಾತಾಡ್ಕೊಂಡ್ರು. ಜಾನ್ವಿ ಅವರ ಮಟ್ಟಿಗೆ ನೆಗೆಟಿವ್ ಆಗಿ ಯಾರಿಗೂ ಸಹ ಜನಗಳು ಕಾಣಿಸಿಕ್ತಾ ಇಲ್ಲ. ಅಶ್ವಿನಿ ಗೌಡ ಅವರು ಅಷ್ಟರ ಮಟ್ಟಿಗೆ ನೆಗೆಟಿವ್ ಆಗ್ತಾ ಇದ್ದಾರೆ ಜಾನ್ವಿ ಅವರು ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಮೇಜರ್ ಆಗಿ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಪ್ರತಿಯೊಬ್ಬ ವೀಕ್ಷಕರು ಸಹ ಕುತ್ಕೊಂಡು ನೋಡ್ತಾ ಇದ್ದಿದ್ದಂತ ವಿಚಾರ ಏನಪ್ಪಾ ಅಂದ್ರೆ ಅದು ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ, ಯಾರು ಕರೆಕ್ಟ್ ಯಾರು ತಪ್ಪು ಅನ್ನೋದನ್ನ ನಿನ್ನೆ ಕುತ್ಕೊಂಡು ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ನನ್ನ ಪ್ರಕಾರ ಯಾರು ಕರೆಕ್ಟ್ ಯಾರು ತಪ್ಪು ಅಂತ ಮಾತಾಡೋದಾದ್ರೆ, ಇಲ್ಲಿ ಗಿಲ್ಲಿ ವಿಚಾರದಲ್ಲಿ ಗಿಲ್ಲಿ ಒಂದು ಟಾಸ್ಕ್ ನ ವಿಚಾರದಲ್ಲಿ ಮಾಡಿದ ತಪ್ಪಿದ್ಯಾ? 100% ತಪ್ಪಿದೆ. ಟಾಸ್ಕ್ ನ ವಿಚಾರದಲ್ಲಿ ಇಟ್ಕೊಂಡು ಹಾಕು ಅಂದಿದ್ ತಪ್ಪೇನೆ, ಓಕೆ ಒಪ್ಕೊಳ್ಳೋಣ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರ ಟೀಮ್ ನಲ್ಲಿ ನಡೀತಾ ಇದ್ದಂತ ತಪ್ಪುಗಳಿಗೆ ಗಿಲ್ಲಿ ಮಾಡಿದಂತ ತಪ್ಪಿಗೆ ಕಂಪೇರ್ ಮಾಡಿದ್ರೆ ಅಶ್ವಿನಿ ಗೌಡ ಅವ್ರು ಮಾಡಿದಂತ ತಪ್ಪೇನೆ ತುಂಬಾ ಜಾಸ್ತಿನೇ ತಪ್ಪುಗಳಾಯ್ತು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಸಂಚಾಲಕರಾಗಿದ್ದಂತ ಅಶ್ವಿನಿ ಅವರು ಅವರ ಸಂಚಾಲಕತ್ವದಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡಿ ಏನು ಗಿಲ್ಲಿ ಹತ್ರ ಹೋಗ್ಬಿಟ್ಟು ಸರಿಯಾದಂತ ರೀತಿಯಲ್ಲಿ ನೀನು ಉಸ್ತುವಾರಿ ಮಾಡು, ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸಮಂಜಸ. ಸೊ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ರಿಯಾಕ್ಟ್ ಆಗಿರೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನನಗನ್ನಿಸ್ತು. ಗಿಲ್ಲಿ ಕಡೆಯಿಂದ ಬಂದಂತ ಮಾತು ಸಹ ಕೆಟ್ಟ ಮಾತೋ ಇಲ್ಲಾಂದ್ರೆ ವಲ್ಗಾರ ಮಾತೋ ಬರ್ಲಿಲ್ಲ. ಹೋಗಮ್ಮು ನೀನು ಉಸ್ತುವಾರಿ ನೀನ್ ಮಾಡಮ್ಮ ಅಂತ ಬಂದಿದ್ದಷ್ಟೇನೆ. ಇಲ್ಲಿ ಏನಪ್ಪಾ ಪ್ರಾಬ್ಲಮ್ ಬಿಗ್ ಬಾಸ್ ಮನೆ ಅಂದ್ರೆ ಈಗೋ ಪ್ರಾಬ್ಲಮ್ ಇದೆ ಅಶ್ವಿನಿ ಗೌಡರ್ಗೆ. ಅದೇನಪ್ಪಾ ಅಂದ್ರೆ, ನಾನು ಯಾವುದೇ ಕಂಟೆಸ್ಟೆಂಟ್ ಏನೇ ಅನ್ಲಿ ಅನ್ನಿಸ್ಕೋಬೇಕು, ನನ್ನ ವಿಚಾರದಲ್ಲಿ ಯಾರು ಸಹ ಏನು ಬೆರಳೆತ್ತಿ ತೋರಿಸಬಾರದು, ನಾನು ದೊಡ್ಡ ವ್ಯಕ್ತಿ ಅನ್ನೋ ಭಾವನೆ ಅವರಲ್ಲಿ ಇದೆ. ಮೇ ಬಿ ಹೊರಗಡೆ ಅವ್ರ ಶ್ರೀಮಂತ ಕುಟುಂಬದಿಂದ ಬಂದಿರಬಹುದು, ಅವ್ರು ಏನೇ ಬೈದ್ರು ಅವ್ರ ಮನೆಯಲ್ಲಿರೋ ಅಂತ ಆಳುಗಳಾಗಿರ್ಬೋದು, ಇನ್ನೊಂದು ಕೆಲಸದವರಾಗಿರ್ಬೋದು ಬೈಸ್ಕೊಳ್ಬಹುದು, ಅವರ ವಿರುದ್ಧವಾಗಿ ಯಾರು ಮಾತಾಡದೇ ಇರ್ಬೋದು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ವೀಕ್ಷಕರ ಕಣ್ಣಿಗೆ ಈಕ್ವಲ್ ಆಗಿ ಕಾಣಿಸಿಕ್ತಾರೆ. ಪ್ರತಿಯೊಬ್ರು ಸಹ ಒಬ್ರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಇನ್ನೊಬ್ರು ಸಹ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ರೆಸ್ಪೆಕ್ಟೇ ಕೊಡ್ತೀರಾ, ನನಗೆ ಮಾತ್ರ ರೆಸ್ಪೆಕ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ರಾಂಗ್ ಆಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರೇ ರಾಂಗ್ ಆದ್ರು ಅಂತ ಹೇಳ್ಬೋದು. ಕೇವಲ ಒಂದ್ಸರಿ 2 ಸರಿ ಅಲ್ಲ, ಇಲ್ಲಿ ಹೋಗಮ್ಮು ಅಂದಿದ್ ಮಾತಿಗೆ ಅಷ್ಟೊಂದು ಅರ್ಥ ಆದಂತ ಅಶ್ವಿನಿ ಗೌಡ ಅವರು ಪದೇ ಗಿಲ್ಲಿನ ಹೋಗಲೇ ಅಂದಿದ್ದಾಗಿರ್ಬೋದು, ನಿನ್ನ ವ್ಯಕ್ತಿತ್ವ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರು ಅಂತ ಹೇಳ್ಬೋದು. ವೀಕ್ಷಕರ ಮೈಂಡ್ ನಲ್ಲಿ ಫಿಕ್ಸ್ ಮಾಡೋದಕ್ಕೆ ಗಿಲ್ಲಿ ವ್ಯಕ್ತಿತ್ವ ಹೊರಗಡೆ ಬರ್ತಾ ಇದೆ ಅಂತ ನೆಗೆಟಿವ್ ಆಗಿ ಅವ್ರನ್ನ ಪೋರ್ಟ್ರೇ ಮಾಡೋದಕ್ಕೆ ಪದೇ ಅಲ್ಲಿ ಅಗೌರವ ಸೂಚಿಸ್ತಾ ಇದೆ ಅನ್ನೋದಾಗಿರ್ಬೋದು, ನಿನ್ನ ಯೋಗ್ಯತೆ ನೋಡ್ಕೊ ಅನ್ನೋದಾಗಿರ್ಬೋದು, ಇಲ್ಲಾಂದ್ರೆ ವ್ಯಕ್ತಿತ್ವ ಹೊರಗಡೆ ಬರ್ತಾ ಇದೆ ಅನ್ನೋದಾಗಿರ್ಬೋದು, ಈ ಪದಗಳನ್ನೆಲ್ಲ ಒಂದ್ ಕಡೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಗಲಾಟೆ ತೀರಾ ಅಂದ್ರೆ ಎಕ್ಸ್ಟ್ರೀಮ್ ಆಗೋಯ್ತು, ಪದ ಬಳಕೆಗಳು ಎಕ್ಸ್ಟ್ರೀಮ್ ಆಯ್ತು ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಪದೇ ಹೋಗಲೆ ಅಂತ ಇದ್ರೆ ಇಲ್ಲಿ ಗಿಲ್ಲಿಯವ್ರ ಬಾಯಿನಿಂದಲೂ ಸಹ ಹೋಗಮ್ಮ ಅನ್ನೋ ರೇಂಜ್ಗೆ ಬಂದಿತ್ತು ಮಾತುಗಳಂತಾನೆ ಹೇಳ್ಬೋದು. ಇಲ್ಲಿ ಒಬ್ರು ಕರೆಕ್ಟ್ ಒಬ್ರು ತಪ್ಪು, ಇವರೇ ಕರೆಕ್ಟ್ ಅವರೇ ರಾಂಗ್ ಅಂತ ನಾವು ಜಡ್ಜ್ಮೆಂಟ್ ತಗೊಳೋದಕ್ಕೆ ಆಗೋದಿಲ್ಲ. ಎರಡೂ ಕಡೆಯಿಂದ ತಪ್ಪಿದೆ. ಬಟ್ ಈ ಎರಡೂ ಕಡೆಯಿಂದ ತಪ್ಪಿನಲ್ಲಿ ಯಾರು ದೊಡ್ಡ ತಪ್ಪಾಯ್ತು ಯಾರು ಚಿಕ್ಕ ತಪ್ಪಾಯ್ತು ಅಂತ ಮಾತ್ರ ನಾವು ಮಾತಾಡೋದಕ್ಕಾಗುತ್ತೆ. ನನ್ನ ಪ್ರಕಾರ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಗಿಲ್ಲಿ ಅಥವಾ ಅಶ್ವಿನಿ ಗೌಡ ಅಂತ ನಾವು ಕಂಪೇರ್ ಮಾಡೋದಾದ್ರೆ ಅಶ್ವಿನಿ ಗೌಡ ಅವ್ರ ತಂಡ ಮತ್ತೆ ಅಶ್ವಿನಿ ಗೌಡ ಅವರಿಂದ ತುಂಬಾ ತಪ್ಪಾಯ್ತು ಅಂತ ಹೇಳ್ಬೋದು. ಅಂಡ್ ಇಷ್ಟು ದಿನಗಳ ಕಾಲ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೇಲಿ ಮೆಚ್ಯೂರ್ಡ್ ಆಗಿದಾರಪ್ಪ ಧನುಷ್ ಅವರು, ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದಾರೆ, ಜೆನ್ಯೂನ್ ಆಗಿದ್ದಾರೆ ಅಂತ ಅನ್ಕೋಬಹುದು. ಬಟ್ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ಧನುಷ್ ಅವರು ತುಂಬಾ ಎಡವಟ್ ಮಾಡ್ಕೊಂಡು ತುಂಬಾನೇ ಮಿಸ್ಟೇಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಟಾಸ್ಕ್ ಮಾತ್ರ ಗೆಲ್ಲೋದ್ರ ಬಗ್ಗೆ ಗಮನ ಕೊಟ್ರು, ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವವನ್ನು ಕಳ್ಕೊಳ್ತಾ ಇದೀವಿ ಅನ್ನೋದನ್ನ ಅವ್ರು ಗಮನಿಸ್ತಿಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ಬಿಗ್ ಬಾಸ್ ನಿಂದ ಅನೌನ್ಸ್ಮೆಂಟ್ ಬಂದಾದ್ಮೇಲೆ ಸಹ ಟಾಸ್ಕ್ ನ ವಿಚಾರದಲ್ಲಿ ಅವರು ಏನ್ ನೀರ್ ಹಾಕೋದಕ್ಕೆ ಅಲ್ಲಿ ಅವಕಾಶ ಮಾಡ್ಕೊಡ್ಲೇ ಇಲ್ಲ, ದೂರನೇ ಸರಿತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ನಿನ್ನೆ ನಡೆದಂತ ಟಾಸ್ಕ್ ನ ವಿಚಾರದಲ್ಲಿ ಧನುಷ್ ಅವರು ಅವ್ರ ವ್ಯಕ್ತಿತ್ವವನ್ನು ಕಳೆದುಕೊಳ್ರು ಅಂತಾನೆ ಹೇಳ್ಬೋದು. ಅಂಡ್ ಬಿಗ್ ಬಾಸ್ ಅಂದ್ರೆ ಕೇವಲ ಟಾಸ್ಕ್ ನ ವಿನ್ ಆಗೋದು, ಟಾಸ್ಕ್ ನಲ್ಲಿ ಮುಂದೆ ಬಂದ್ಬಿಡೋದು ಅಷ್ಟೇ ಅಲ್ಲ. ಬಿಗ್ ಬಾಸ್ ಅಂದ್ರೆ ಜನಗಳಿಗೆ ಇಷ್ಟ ಆಗೋ ತರ ರಿಯಲ್ ವ್ಯಕ್ತಿತ್ವವನ್ನು ಹೊರಗಡೆ ತೋರಿಸೋದು ಅನ್ನೋದು ಅಲ್ಲಿರುವಂತ ಬಿಗ್ ಬಾಸ್ ಮನೆಯಂತ ಕಂಟೆಸ್ಟೆಂಟ್ ಗಳು ಅರ್ಥ ಮಾಡ್ಕೊಳ್ಬೇಕು.
ಅಂಡ್ ಈ ಒಂದು ವಿಚಾರದಲ್ಲಿ ನಿನ್ನೆ ನಡೆದಂತಹ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಡಿಪೆಂಡ್ ಮಾಡ್ಬೇಕಾದ್ರೆ ತುಂಬಾ ಜೋರಾಗಿ ಇದನ್ನ ಬೀಸ್ತಾ ಇದ್ರು. ಅವ್ರ ಬಕೆಟ್ ನ ಸಹ ಹೊಡೆದಾಕಿದ್ರು. ಬಟ್ ಎಲ್ಲೂ ಸಹ ಗಿಲ್ಲಿ ಆಗಿರ್ಬೋದು, ಗಿಲ್ಲಿ ತಂಡದಲ್ಲಿರುವಂತ ಕಾವ್ಯ, ಸ್ಪಂದನ, ಬೇರೆ ಕಂಟೆಸ್ಟೆಂಟ್ ಗಳು ಯಾರು ಸಹ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ನೀನ್ ಮಾಡಿ ತಪ್ಪು ಅಂತ ಜೋರಾಗಿ ಮಾತಾಡಿದಾಗಿರ್ಬೋದು, ಹೊಡೆಯೋಂಗಿಲ್ಲ ಬಿಗ್ ಬಾಸ್ ಗೇಮ್ ನಲ್ಲಿ ಅಂತ ಅವ್ರನ್ನ ಬ್ಲೇಮ್ ಮಾಡಿದಾಗಿರ್ಬೋದು, ಎಲ್ಲೂ ನಮ್ಗೆ ಕಾಣಿಸಿರ್ಲಿಲ್ಲ. ಏನೋ ಒಂದು ಗೇಮ್ ನ ಒಂದು ಬಿಸಿಯಲ್ಲಂಗ್ ಆಯ್ತು ಅಂತ ಸುಮ್ನೆ ಇದ್ರು. ಬಟ್ ಇಲ್ಲಿ ನಾವು ನೋಡೋದಾದ್ರೆ ಜಾನ್ವಿ ಕಡೆಯಿಂದಾನೆ ಪದೇ ತಪ್ಪಾಗ್ತಾ ಇದೆ. ಜಾನ್ವಿ ಅವ್ರ ಡಿಪೆಂಡ್ ಮಾಡ್ಕೊಳ್ಳೋ ಇದನ್ನ ಸಹ ಇಟ್ಕೊಂಡು ಎಳೆದಾಡ್ತಾ ಇದಾರೆ, ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದಾರೆ, ಬಾಯಿಗೆ ಬಂದಂಗೆನೋ ಮಾತಾಡ್ತಾ ಇದಾರೆ. ಬಟ್ ಅಶ್ವಿನಿ ಗೌಡ ಅವ್ರು ಅಲ್ಲೂ ಸಹ ಬಂದ್ಬಿಟ್ಟು ಜಾನ್ವಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾಶಿಕಾಗೆ ನೀವು ಡಿಫೆಂಡ್ ಮಾಡುವಾಗ ನೋಡ್ಕೊಂಡು ಡಿಪೆಂಡ್ ಮಾಡುವಂತ ರಾಶಿಕಾಗೆ ಬುದ್ಧಿ ಹೇಳ್ತಾ ಇದಾರೆ. ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಮೆಚುರಿಟಿ ಇದೆ ಅಶ್ವಿನಿ ಗೌಡ ಅವ್ರಿಗೆ ಅಂತಾನೆ ಹೇಳ್ಬೋದು. ಸೊ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾವೆಲ್ಲ ಮೇಜರ್ ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಇನ್ನು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಗಿಲ್ಲಿ ಅಥವಾ ಅಶ್ವಿನಿ ಗೌಡ ಅವ್ರಿಗೆ ಯಾರು ಕರೆಕ್ಟ್ ಯಾರು ರಾಂಗ್ ಅಂತ ನಿಮ್ಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.